ಇನ್ನೇನು ಕೊರಳಿಗೆ ತಾಳಿ ಬೀಳಬೇಕೆನ್ನುವಷ್ಟರಲ್ಲೇ ನನಗೆ ಈ ಮದುವೆ ಬೇಡ ಎಂದ ಕಾರಣ ಲಕ್ಷಾಂತರ ರು ಖರ್ಚು ಮಾಡಿ ಹಲವು ದಿನಗಳಿಂದ ಮಾಡಿದ ಸಿದ್ಧತೆ ವ್ಯರ್ಥವಾಗಿ ಮದುವೆ ಮುರಿದು ಬಿದ್ದಿದೆ. ಹೀಗಾಗಿ ಮದುವೆಯ ಸಂಭ್ರಮ ಕಣ್ತುಂಬಿಕೊಳ್ಳಲು ಬಂದಿದ್ದ ನೂರಾರು ಮಂದಿ ನಿರಾಸೆಯಿಂದ ಮರಳುವಂತಾಗಿದೆ. ಅಲ್ಲದೆ ಸುಮಾರು 1,500 ಜನರಿಗೆ ಮಾಡಿಸಿದ್ದ ವಿವಿಧ ರೀತಿಯ ಅಡುಗೆ ವ್ಯರ್ಥವಾಗಿದೆ. ನಗರದ ಹೊರವಲಯದ ಭುವನಹಳ್ಳಿಯ ವಧು ಮತ್ತು ಆಲೂರು ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕನ ನಡುವೆ 3 ತಿಂಗಳ ಹಿಂದೆಯೇ ಮದುವೆ ನಿಶ್ಚಯವಾಗಿತ್ತು. ಬಳಿಕ ಇಬ್ಬರು ಫೋಟೋ ಶೂಟ್ ಸೇರಿದಂತೆ ಅನೇಕ ಕಡೆಗಳಿಗೆ ಜೊತೆಯಾಗಿ ಓಡಾಡಿದ್ದರು. ಮದುವೆ ಶಾಸ್ತ್ರ ನಡೆಯುವಾಗಲೂ ವಧು ಯಾವುದೇ ವಿರೋಧ ವ್ಯಕ್ತಪಡಿಸಲಿಲ್ಲ. ವಧು ವರರಿಬ್ಬರು ಸಂತೋಷದಿಂದ ಶಾಸ್ತ್ರಗಳಲ್ಲಿ ಪಾಲ್ಗೊಂಡಿದ್ದರು. ಎರಡೂ ಮನೆಯವರು ಒಪ್ಪಿ ಇಂದು ನಗರದ ಎಂಜಿ ರಸ್ತೆಯಲ್ಲಿರುವ ಶ್ರೀ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಮದುವೆ ನಿಗದಿ ಮಾಡಿದ್ದರು. ಎಲ್ಲವೂ ಅಂದುಕೊಂಡಂತೆ ನಡೆದಿದ್ದರೆ ಇಷ್ಟೊತ್ತಿಗೆ ಮದುವೆ ಮುಗಿದು ಎಲ್ಲರೂ ಸಂತಸ ಸಮಾಧಾನದಿಂದ ತಮ್ಮ ಮನೆ ಸೇರಿಕೊಳ್ಳುತ್ತಿದ್ದರು. ಆದರೆ ಇನ್ನೇನು ತಾಳಿ ಕಟ್ಟಬೇಕೆನ್ನುವಷ್ಟರಲ್ಲಿ ತನಗೆ ಮದುವೆ ಬೇಡ ಎಂದು ಮಾಂಗಲ್ಯ ಧಾರಣೆ ನಿರಾಕರಿಸಿದ್ದಾಳೆ. ಯಾರು ಮನವೊಲಿಸಿದರೂ ವಧು ತನ್ನ ಹಠ ಸಡಿಸಲಿಲ್ಲ. ಬದಲಾಗಿ ಕಲ್ಯಾಣ ಮಂಟಪದ ವಧುವಿನ ಕೊಠಡಿ ಸೇರಿಕೊಂಡಳು. ಕಡೆಗೆ ನಗರ ಹಾಗೂ ಬಡಾವಣೆ ಠಾಣೆ ಪೊಲೀಸರು ಸ್ಥಳಕ್ಕಾಗಮಿಸಿ ಹುಡುಗಿಯನ್ನು ಕರೆದುಕೊಂಡು ಹೋದರು. ಇತ್ತ ಮದುವೆ ಬದಲು ಬೇರೇನು ನಡೆಯುತ್ತಿದೆಯಲ್ಲ ಎಂದು ಕೆಲವರು ಕ್ಷಣ ಹೊತ್ತು ಗೊಂದಲಕ್ಕೊಳಗಾದರು. ಕಡೆಗೆ ಮದುವೆ ನಡೆಯದೆ ಎಲ್ಲರೂ ನಿರಾಸೆಯಿಂದ ತೆರಳಿದರು. ಈ ವೇಳೆ ಕೆಲವರು ಯುವತಿ ವರ್ತನೆಯನ್ನು ತೀವ್ರವಾಗಿ ಖಂಡಿಸಿದರು. ಈ ನಡುವೆ ಮದುವೆ ನಿಂತಿದ್ದರಿಂದ ನಮಗೆ ಅನ್ಯಾಯವಾಗಿದೆ ಎಂದು ಆರೋಪಿಸಿರುವ ವರನ ಕಡೆಯವರು ನಾವು ಖರ್ಚು ಮಾಡಿರುವ ಹಣ ವಾಪಸ್ ಕೊಡಿ ಎಂದು ಕೇಳುತ್ತಿದ್ದಾರೆ. ಇದರಿಂದ ಕುಟುಂಬದ ಗೌರವಕ್ಕೆ ಧಕ್ಕೆಯಾಗಿದೆ ಎಂದು ವಧುವಿನ ಮನೆಯವರು ಒಂದೇ ಸಮನೆ ಕಣ್ಣೀರಿಡುತ್ತಿದ್ದಾರೆ. ಮೂಲಗಳ ಪ್ರಕಾರ ಇಂದಿನ ಮದುವೆ ಮುರಿದು ಬೀಳಲು ಪ್ರೇಮ ಪುರಾಣ ಕಾರಣ ಎನ್ನಲಾಗಿದೆ. ವಧು ಗೊರೂರು ಮೂಲದ ಯುವಕನನ್ನು ಪ್ರೀತಿಸುತ್ತಿದ್ದಳು ಎನ್ನಲಾಗಿದೆ. ಇದೇ ಕಾರಣಕ್ಕೆ ಆಕೆ ಮದುವೆ ನಿರಾಕರಿಸಿದ್ದಾಳೆ. ಪ್ರಿಯಕರನ ಕಡೆಯಿಂದ ದೂರವಾಣಿ ಕರೆ ಬರುತ್ತಿದ್ದಂತೆಯೇ ವಧು ಮನೆಯವರು ಗೊತ್ತು ಮಾಡಿದ್ದ ವರನಿಂದ ತಾಳಿ ಕಟ್ಟಿಸಿಕೊಳ್ಳಲು ನಿರಾಕರಿಸುವ ನಿರ್ಧಾರಕ್ಕೆ ಬಂದಿದ್ದಾಳೆ ಎನ್ನಲಾಗಿದೆ. ಈ ನಡುವೆ ಬಡಾವಣೆ ಪೊಲೀಸ್ ಠಾಣೆಯಲ್ಲೂ ಯುವತಿ ಮನವೊಲಿಸುವ ಕೆಲಸ ವಿಫಲವಾಗಿದೆ. ಈ ವೇಳೆ ತಾನು ಪ್ರೀತಿಸುತ್ತಿರುವ ಹುಡುಗನನ್ನೇ ಮದುವೆಯಾಗುವೆ ಎಂದು ಯುವತಿ ಹೇಳಿಕೆ ನೀಡಿದ್ದಾಳೆ ಎನ್ನಲಾಗಿದೆ. ಮಗಳ ವರ್ತನೆಯಿಂದ ಕಂಗಾಲಾದ ತಾಯಿ ಹೀಗೆಲ್ಲ ಮಾಡಬೇಡ, ಕುಟುಂಬದ ಮರ್ಯಾದೆ ಹಾಳು ಮಾಡಬೇಡ ಎಂದು ಕಿವಿಯಲ್ಲಿ ಬುದ್ಧಿ ಮಾತು ಹೇಳಿದರೂ ವಧು ಮಾತ್ರ ತನ್ನ ನಿರ್ಧಾರ ಬದಲಿಸಲಿಲ್ಲ. ಮದುವೆ ಬೇಡ ಎಂಬ ಹಠಕ್ಕೆ ಗಂಟು ಬಿದ್ದು ನಿಂತಿದ್ದಾಳೆ. ಈ ವೇಳೆ ಕೈಯಲ್ಲಿ ತಾಳಿ ಹಿಡಿದು ವರ ಏನಾಯ್ತು ಏಕೆ ಎಂದೆಲ್ಲ ಪ್ರಶ್ನೆ ಮಾಡಿದ್ದಾನೆ. ಕಡೆಗೆ ಕಣ್ಣೀರಿಟ್ಟರೂ ವಧು ಮನಸ್ಸು ಮಾತ್ರ ಕರಗಲೇ ಫೋನ್ ಬಂತು. ಯಾರು ಹಂಗೆ ಹೇಳ್ತಿರೋದು? ಹುಡುಗಿ ಹೆಸರೇನು? ಮದುವೆ ಇನ್ನೇನು ಮುಹೂರ್ತ ಆಗೋ ಟೈಮಿಂಗ್ ಅಂತ ಯಾಕೆ ಬೇಡ ಅಂತಿದ್ದಾರೆ ಈಗ ನಿಮ್ಗೆ ಗೊತ್ತಿದ್ದಂಗೆ? ಮೊದಲೇ ಹೇಳ್ಬೇಕಿತ್ತಲ್ವಾ?